ಸದಾ ನಿಮ್ಮೊಂದಿಗೆ ಹೊಸ ಪ್ಯೂರ್ ಡರ್ಮ್ ಅರ್ಪಿಸುವ ಸದಾ ನಿಮ್ಮೊಂದಿಗೆ ಕನಸು ಅರಳಿ ನಿಜಕ್ಕೂ ನನಸಾಗುವ ಘಳಿಗೆ ಇರುವೆವು ನಾವು ಸದಾ ಬಂಧುಗಳೇ ನಮಸ್ಕಾರ. ಯೋರ್ ಡರ್ಮ್ ಸದಾ ನಿಮ್ಮೊಂದಿಗೆ. ನನಗೆ ಗೊತ್ತಿರೋರೊಬ್ರು ಇದ್ದಾರೆ. ಅವ್ರೇನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಗೊತ್ತಿರೋ ವಿಷಯನೇ ಇರ್ಬೋದು, ನಾವೇನಾದ್ರೂ ಅವ್ರ ಹತ್ರ ಹೋಗಿ ಮಾತಾಡಿದ್ರೆ ಏನು ತಿಳಿದೇ ಇರೋ ತರ ಕೂತ್ಕೊಂಡು ಹೌದಮ್ಮ ಹೌದಮ್ಮ ಅಷ್ಟು ವಿನಯವಾಗಿ ಕೇಳ್ಕೊತಾರೆ. ಅಂತ ಸ್ಮಾರ್ಟ್ ವಿನಯ ಮಾತಾಡೋದಲ್ಲೂ ಏನು ಮಾತಾಡಬೇಕು, ಎಲ್ಲಿ ಮಾತಾಡಬೇಕು, ನನ್ನ ಮಾತಿಂದ ಎಷ್ಟು ಜನಕ್ಕೆ ಒಳ್ಳೇದಾಗುತ್ತೆ ಅಂತ ಸದಾ ಸರ್ವಕಾಲ ಆಲೋಚನೆ ಮಾಡ್ತಾ ಇರೋ ನಮ್ಮ ಉಪೇಂದ್ರ ಅವರು ಇವತ್ತು ಬಂದಿದ್ದಾರೆ. ಈಗ ಉಪೇಂದ್ರ ಅವರಿಗೆ ಸ್ವಾಗತ ಸುಸ್ವಾಗತ ಹೇಳೋಣ. ಉಪೇಂದ್ರ ಅವರೇ ಪ್ಲೀಸ್ ಕಮ್. ಕನಸು ಅರಳಿ ನಿಜಕ್ಕೂ ನನಸಾಗುವ ಘಳಿಗೆ ಇರುವೆವು ನಾವು ಸದಾ ನಿಮ್ಮೊಂದಿಗೆ. ನಿಜವಾಗ್ಲೂ ಇಷ್ಟು ಲೈವ್ಲಿ ಆಗಿ ಫಸ್ಟ್ ಟೈಮ್ ಇದು ನೋಡ್ತಾ ಇದ್ದೀನಿ ಸ್ಟೇಜ್ನ. ಜನ ಅಲ್ಲಿ ವಿಸಿಲ್ ಹೊಡೆದಿದ್ದ, ನನಗೆ ವಿಸಿಲ್ ಹೊಡಿಯಕ್ಕೆ ಬರಲ್ಲ, ಯಾರನ್ನಾದ್ರು ಕೇಳ್ಬೇಕು. ಸವಾಸ ಕರೆಕ್ಟ್ ಆಗಿ ಹೇಳ್ತೀನಿ ಬರೀ. ಈ ಜನದಲ್ಲೇ ಎಷ್ಟು ವಿಸಿಲಿದ್ರೆ ನೀವು ಹೋಗಿರೋ ಕಡೆ ಎಲ್ಲ ವಿಸಿಲು ಹೆಂಗಿರುತ್ತೆ? ನೀವೇ ಮಾತಾಡಬಾರ್ದು, ನಿಮ್ಗೆ ಇಡೀ ಇಂಡಿಯಾ ವಿಸಿಲ್ ಹೊಡೆದಿದೆ. ನಿಮ್ಗೆ ಎಷ್ಟೋ ಕನಸುಗಳಿರುತ್ತೆ. ಕನಸುಗಳು ಏನೇನು ಮಾಡಬೇಕು, ಇನ್ನು ಡೈರೆಕ್ಟರ್ ಆಗಿ ಆರ್ಟಿಸ್ಟ್ ಆಗಿ ಎಲ್ಲ ಅವತಾರನೂ ಆಯಿತು. ಇನ್ನು ಬ್ಯಾಲೆನ್ಸ್ ಇರೋದು ಏನು, ಹೆಂಗ್ ತಗೊಂಡು ಹೋಗ್ತೀರಾ? ನಾನು ಏನ್ ಕೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗ್ತಾ ಇದೆ. ಖಂಡಿತ ಹೇಳ್ಬಿಡಿ. ಇನ್ಮೇಲೆ ನಿಮ್ದು ಫ್ಲೋರ್ ಇಸ್ ಯಾರ್ಸ್. ಯಾವಾಳು ಮನುಷ್ಯ ಕನಸುಗಳನ್ನಿಟ್ರೆ ತುಂಬಾ ಅದ್ಭುತವಾದ ಕನಸೆ ಇಡ್ಬೇಕಂತೆ. ಸಣ್ಣ ಪುಟ್ಟ ಕನಸು ಇಡಬಾರ್ದು, ಸಣ್ಣ ಪುಟ್ಟ ಆಸೆಗಳಿರಬಾರ್ದು. ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಹೇಳಿದ್ದಾರೆ, ಸಣ್ಣ ಪುಟ್ಟ ಆಸೆ ಇಡದೆ ಕ್ರೈಮ್ ಆಕ್ಚುಲಿ ನಿಮ್ ಜೀವನದಲ್ಲಿ ಅಂತ. ಇಲ್ಲ ಒಂದ್ ಮನೆ ಮಾಡ್ತೀನಿ, ಒಂದ್ ಕಾರ್ ತಗೊಂತೀನಿ, ಅಷ್ಟೇ ಗುರಿಯಾಗಿ ಅದಕ್ಕೋಸ್ಕರ ಜೀವನ ಇಡೀ ಹೋರಾಟ ಮಾಡಿ ಏನೋ ಜೀವನನೇ ಇದಾಗ್ಬಿಡತ್ತೆ. ನಾನ್ ತುಂಬಾ ದೊಡ್ಡ ಆಸೆ ಇಟ್ಕೊಂಡ್ಬಿಟ್ಟಿದ್ದೀನಮ್ಮ. ಅಂದ್ರೆ ನನ್ನ ಆಸೆಗಳು ಗಗನದಗಿಂತ ನಕ್ಷತ್ರಗಳಿಂತ ಮೇಲೆ. ಅಂದ್ರೆ ಒಂದ್ ಆಸೆ ಏನಂದ್ರೆ, ನಾವೆಲ್ಲ ಫಾರಿನ್ ಕಂಟ್ರಿಗೆ ಹೋಗ್ತಾ ಇರ್ತೀವಿ, ಅಲ್ಲಿ ನೋಡ್ತಾ ಇರ್ತೀವಿ, ನಮ್ ದೇಶ ಯಾಕೆ ಈ ತರ ಆಗ್ಬಾರ್ದು ಅನ್ನೋ ಒಂದು ಇದು ಎಲ್ಲರಿಗೂ ಇರುತ್ತದು. ಸೊ ಅದನ್ನ ಮಾಡಬೇಕು ಅಂತ ಒಂದು ಆಸೆಯಿಂದ ಹೊರಟಿದ್ದೀನಿ. ಒಂದು ಪೊಲಿಟಿಕಲ್ ಪಾರ್ಟಿ ಮಾಡಿದೀನಿ. ಒಂದು ರಾಜಕೀಯ ತೆಗೆದು ಪ್ರಜಾಕೀಯ ಅನ್ನೋ ಒಂದು ಇದು ಬರಬೇಕು ಅಂತ. ಪ್ರಜಾಕೀಯ ಅಂದ್ರೆ ಇಡೀ ದೇಶಕ್ಕೆ ಎಲ್ಲ ಪ್ರಜೆಗಳಿಗೂ ಒಳ್ಳೇದಾಗ್ಬೇಕು ಅಂತ ಅಲ್ವಾ? ಹೌದಮ್ಮ. ಇದೆಲ್ಲ ಯಾವಾಗ ಆಲೋಚನೆ ಮಾಡಿ ಡಿಸೈಡ್ ಮಾಡಿದ್ದೀರಿ? ಯಾಕೆಂದ್ರೆ ಯು ಆರ್ ಅ ವೆರಿ ಬಿಸಿ ಆಕ್ಟರ್, ಪ್ರೊಡ್ಯೂಸರ್, ಎಲ್ಲದಕ್ಕಿಂತ ಯು ಆರ್ ಅ ಫಾದರ್ ಅಂಡ್ ಅ ಹಸ್ಬೆಂಡ್, ಅದೆಲ್ಲ ಬೇರೆ ಇದೆ. ಇದು ಈ ಯೋಚನೆಗಳು ಯಾವಾಗ ಪ್ಲಾನ್ ಮಾಡ್ಕೊಂಡು ಈ ಅಜೆಂಡಾ ಎಲ್ಲ ಬರೆದಿಟ್ಕೊಂಡು? ಇಲ್ಲಮ್ಮ, ನಾನು ಸಿನಿಮಾಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ಬೋದು ನಿಮ್ಗೆ. ನಾನು ಸಿನಿಮಾ ಬಂದಿದ್ದೆ ಈ ರೀಸನ್ಗೋಸ್ಕರ ಅಮ್ಮ. ನಾನು ಸಿನಿಮಾ ಒಂದು ಬರೆಯಕ್ ಸ್ಟಾರ್ಟ್ ಮಾಡಿದ್ದೆ ಈ ರೀಸನ್ಗೋಸ್ಕರ. ಅಂದ್ರೆ ಗುರಿನೇ ಅಲ್ಲಿ ಇಟ್ಕೊಂಡ್ಬಿಟ್ಟೆ ಏನೋ ಮಾಡ್ಬೇಕು ಅಂತ. ಅವಾಗ ಇನ್ನೂ ಬಾಲಿಶವಾಗಿತ್ತು, ಇನ್ನೂ ಕರೆಕ್ಟ್ ಆಗಿ ಆಗಿರ್ಲಿಲ್ಲ. ಅದು ನನ್ನ ಸಿನಿಮಾಗಳಲ್ಲಿ ಆದಷ್ಟು ಹೇಳ್ತಾ ಹೇಳ್ತಾ ಒಂದಷ್ಟು ಸಿನಿಮಾಗಳಲ್ಲಿ ಎಲ್ಲೆಲ್ಲಿ ಚಾನ್ಸ್ ಸಿಗುತ್ತೋ ಅಲ್ಲಿ ಹೇಳ್ತಾ ಹೋಗ್ತಾ ಇದ್ದೆ. ಕೊನೆಗೆ ಅನ್ನಿಸ್ತು ಇಲ್ಲ ಇದನ್ನ ಮಾಡ್ಲೇಬೇಕು. ಆಕ್ಚುಲಿ ಏನೋ ಕೆಲವು ಡೌಟ್, ಹೆಂಗೆ ನೀವು ದುಡ್ಡಿಲ್ದೆ ಏನೋ ಜಾತಿ ಪವರ್ ಇಲ್ದೆ ಒಬ್ಬ ದೊಡ್ಡ ವ್ಯಕ್ತಿ, ಇವಾಗ ನಿಮ್ಗೆ ಗೊತ್ತಲ್ಲ, ಎಲೆಕ್ಷನ್ಗೆ ಯಾರೋ ಒಬ್ಬ ದುಡ್ಡಿರೋ ದೊಡ್ಡ ವ್ಯಕ್ತಿ, ಹೆಸರಿರೋ ವ್ಯಕ್ತಿ ಅಂದ್ರೆ ಜನ ವೋಟ್ ಹಾಕ್ತಾರೆ. ನೀವ್ ಯಾರೋ ಒಬ್ಬ ರಮೇಶ ಸುರೇಶನ್ ಯಾರನ್ನ ನಿಲ್ಸ್ಬಿಟ್ಟು ಪ್ರಣಾಳಿಕೆಯನ್ನು ಇಟ್ಕೊಂಡ್ಬಿಟ್ಟು ಇವ್ರ ಐಡಿಯಾ ಈ ತರ ಇದೆ, ಇದನ್ನ ಹೆಂಗ್ ರೀಚ್ ಮಾಡ್ತೀರಾ ಅಂತ ನನಗೆ ಗೊತ್ತಿಲ್ಲಮ್ಮ. ನನ್ನ ಪ್ರಕಾರ ಏನಂದ್ರೆ ಸತ್ಯ ರೀಚ್ ಆಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಹೊರಟಿದ್ದೀನಿ ಅಷ್ಟೇ. ಇದು ಗಾಂಧಿ ದೇಶ, ಅದನ್ನ ಮತ್ತೆ ವಾಪಸ್ ತರೋದು ನಿಮ್ಮಂತ ಯುವಕರ ಕೈಯಲ್ಲಿದೆ. ಆಗುತ್ತೆ ಅಂತ ತೀರ್ಮಾನ ಮಾಡಿದ್ರೆ ಖಂಡಿತ ಆಗುತ್ತೆ ರೀ. ಆಗಲ್ಲ ಅಂತ ಕೂತ್ಕೊಂಡ್ಬಿಟ್ರೆ ಆಗೋದೇ ಇಲ್ಲ. ಕರೆಕ್ಟ್ ಅಮ್ಮ, ಹೌದಮ್ಮ. ನೀವು ಕಷ್ಟಪಟ್ಟೆ ಬಂದಿದ್ದೀರಾ, ಬಟ್ ನಾನು ಆರಾಮಾಗಿ ಕೂತ್ಕೋತೀನಪ್ಪ, ನಾನು ಅಷ್ಟು ದೂರ ನಡ್ಕೊಂಡು ಬಂದಿದ್ದೀನಿ ಅಂತ ನೀವು ಮಾಡಿಲ್ಲ. ನಾನ್ ನಡ್ಕೊಂಡು ಬಂದಿದ್ದ ಹಾದಿಯಲ್ಲಿ ಬೇರೆ ಯಾರಾದ್ರೂ ಬಂದ್ರೆ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ. ಅವ್ರಿಗೆಲ್ಲ ಒಳ್ಳೆ ಮಾಡ್ಬೇಕು ಅಂತ ನೀವು ತೀರ್ಮಾನ ಮಾಡ್ಕೊಂಡಿದ್ದಕ್ಕೆ ಐ ಶುಡ್ ಸಲ್ಯೂಟ್ ಯು ಮೈ ಡಿಯರ್. ಐ ಶುಡ್ ಸಲ್ಯೂಟ್ ಯು ಮೈ ಡಿಯರ್. ಪ್ಲೀಸ್ ಲಿಸನ್. ಇಲ್ಲಮ್ಮ, ಇನ್ನು ಒಂದ್ ಹೆಜ್ಜೆ ಇಟ್ಟಿದ್ದೀನಿ ಅಷ್ಟೇ ನಾನು. ಇಲ್ಲ ಎಲ್ಲಾರ್ಗೂ ಇಂಥ ಲೀಡರ್ ಬೇಕು, ಸಕ್ಸಸ್ ಆಗ್ಬೇಕು, ನಾವು ಮಾಡ್ತೀವಿ ಅಂತ ಎಲ್ಲರೂ ರೆಡಿ ಇದ್ದಾರೆ. ಈಗ ನಿಮ್ಮಿಂದ ನಮ್ಗೊಂದು ಸಹಾಯ ಬೇಕಾಗಿದೆ. ಖಂಡಿತ ಹೇಳಿಮ್ಮ. ಒಬ್ರು ಅವ್ರ ಕತೆ ಕೇಳಿದ್ರೆ ಇನ್ ಏನ್ ಮಾಡಿದ್ರೆ ಇವ್ರಿಗೆ ಸರಿ ಹೋಗುತ್ತೆ ಅಂತ ಅರ್ಥ ಆಗ್ತಾ ಇಲ್ಲ.
ಉಪೇಂದ್ರ ಅವ್ರು ಬರ್ತಾರೆ ಅಂದ ತಕ್ಷಣ ಅವ್ರ ಹತ್ರನೇ ಬಿಟ್ಬಿಡ್ತೀನಿ, ಅವರು ತೀರ್ಮಾನ ಮಾಡ್ಲಿ ಅಂತ ಹೇಳಿದ್ದೀನಿ. ಕೋಮಲಾ ಅಂತ ಅವ್ರ ಸಿಸ್ಟರ್. ಅಮ್ಮ ಕೋಮಲಾ, ಅಲ್ಲಿ ಅಷ್ಟು ದೊಡ್ಡ ಹೀರೋ ಕೂತಿದ್ದಾರೆ, ಅಷ್ಟು ದೊಡ್ಡ ಲೀಡರ್ ಕೂತಿದ್ದಾರೆ, ಬಿಟ್ಬಿಟ್ಟು ನನ್ ಸೀರೆ ನೋಡ್ತಾ ಇದ್ದೆ. ಅಲ್ಲಿ ನೋಡಿ ಪಾಪ ಅಟ್ರಾಕ್ಷನ್ ಆಗಿದೆ, ನಿಮ್ಮನ್ನೇ ನೋಡ್ತಾ ಇರೋಣ. ನಿನ್ನ ಹೆಸರು ಏನ್ ಪುಟ? ರವಿಶಂಕರ್ ಅಂತ. ಸಾರ್ ಹತ್ರ ಮಾತಾಡಿ ಏನು ನೀವೇ ಕೇಳಿ ಉಪೇಂದ್ರ ಅವ್ರು. ಎಲ್ರಿಗೂ ಕಷ್ಟ ಇರುತ್ತೆ. ಇವ್ರದ್ದು ಇಂಥ ಅಂತ ಕಷ್ಟ ಅಲ್ಲ. ದಯವಿಟ್ಟು ನೀವು ವಿಟಿ ನೋಡಿ, ವಿಟಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ, ಅಯ್ಯೋ ದೇವ್ರೆ ಅಂತ. ಆವಾಗ ಇಷ್ಟಾದ್ರೂ ನಮ್ಗೆ ಒಳ್ಳೆತನ ಇದೆಯಲ್ಲ ಅಂತ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಕೋಮಲಾ ಅಂತ. ನಮ್ಮ ಅಪ್ಪ ನಾಗರಾಜು ಅಂತ ಲೆಂಕೆ ಅವರು. ನಮ್ಮ ಅಪ್ಪಂಗೆ 3 ಜನ ಮಕ್ಕಳು. ಲಕ್ಷ್ಮಣೇಗೌಡರು ವಠಾರದಲ್ಲಿ ಇಲ್ಲೇ ಕೆಲಸ ಎಲ್ಲ ಮಾಡ್ತಿದ್ದು, ಕೂಲಿ ಕೆಲಸ ಅವಾಗ ಎಲ್ಲ ಮಾಡ್ತಿದ್ದು. ಅವ್ರ ಮನೇಲಿ ಅವ್ರ ಜಮೀನಲ್ಲಿ ಎಲ್ಲ ಮಾಡ್ತಿದ್ದು. ನಾವು ಸುಧಾ ಮಾಡ್ತಾಯಿದ್ದೋ ಕೆಲಸನ. ಗಾರೆ ಕೆಲ್ಸಕ್ಕೆ ಹೋಗ್ತಿತ್ತು ಅಪ್ಪ. ಕಣ್ಣಿಗೆ ಗಾರೆ ಬಿತ್ತು. ಗಾರೆ ಬಿದ್ದಿದ್ದದು ಏನೋ ಬಿದ್ದೈತೆ ತಗೋ ತಂದ್ಕೊಂಡು ಸುಮ್ಮನೆ ತೀಡ್ಕೊಂಡು ಸುಮ್ಮನೆ ಆಗ್ಬಿಟ್ರು. ಅಮ್ಮಂಗೆ ಅಷ್ಟರಲ್ಲಿ ಇಲ್ಲಿ ಗಂಟು ಶುರುವಾಯಿತು. ಅಮ್ಮಂಗೂ ಕ್ಯಾನ್ಸರ್ ಅಂತ ಗೊತ್ತಾಯಿತು. ಅದರಲ್ಲಿ ಈಗ ತಿರೋದ್ರು ಅಮ್ಮ. ಎಲ್ಲಿ ತೋರ್ಸೋರು ಡಾಕ್ಟ್ರು ಹೆಸರೆಲ್ಲ ಹೇಳ್ಬಿಟ್ಟಿದ್ರು, ಅವರು ಹುಳಿ ಎಲ್ಲ ಬಿಡಿ, ಇರೋಷ್ಟಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟಿದ್ರು. ನಮ್ಮ ದುಡ್ಡೆಲ್ಲೂ ಇಲ್ಲ ಅಂದ್ಬಿಟ್ಟು ಅವನೇ ಅಂಗಡಿಗೆ ಹೋಗಿ ಅದೇ ದುಡ್ಡ ಸ್ಕೂಲಿಗೆ ಫೀಸ್ ಕಟ್ಟಿದ್ದ. ಈಗ ಅದೇ ಓದ್ತಾನೆ 9ನೇ ಕ್ಲಾಸು. ಅದೇ ಅಕ್ಕಂಗೆ ಕಿವಿ ಕೇಳಲ್ಲ, ಮಾತು ಬರಲ್ಲ. ಅದೇ ಈಗ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು. ಇದಕ್ಕೆ ನೀವು ಸಹಾಯ ಮಾಡಿದ್ರೆ ನಿಮಗೆ ನಾನು ರೂಢಿಯಾಗಿರ್ತೀನಿ ಯಾವಾಗಲೂ. ಅಲ್ಲಿ ಕೂತ್ಕೊಂಡು ಯಾವ ಸ್ಕ್ರಿಪ್ಟ್ ಬರೆಯೋನು ಅಂತ ಈಗ ಕೋಪ ಬರ್ತಾ ಇದೆ. ಯಾಕೆ ಬರೀತಾನೆ, ಏನ್ ಬರೀತಾನೆ, ಯಾರು ಬರೀತಾರೆ? ಈ ಕರ್ಮ, ನನ್ನ ಹೋದ ಜನ್ಮ, ಇದೆಲ್ಲ ಬಿಟ್ಬಿಡಿ. ಇಷ್ಟಕ್ಕೆ ಮುಗಿಲಿಲ್ಲ. ಈ ಶೂಟಿಂಗ್ ಮಾಡಿದಾಗ ಅವ್ರ ತಂದೆ ಜೀವಂತವಾಗಿದ್ರು, ಈಗ ಅವರು ತೀರ್ಕೊಂಡ್ಬಿಟ್ಟಿದ್ರು. ಕೆಲವು ಸತಿ ಮಕ್ಕಳನ್ನ, ಈ ವಯಸ್ಸಿನಲ್ಲಿರೋ ಮಕ್ಕಳನ್ನ ನೋಡಿದ್ರೆ, ಹೆಣ್ಮಕ್ಳು ಯಾರು ಸಹಾಯ ಮಾಡಿದ್ರೆ ಏನ್ ಮಾಡಿ, ದೊಡ್ಡ ಒಳಗೆ ಮಾತು ಬರಲ್ಲ. ಎಷ್ಟು ಬ್ಯೂಟಿಫುಲ್ ಆಗಿದ್ದಾಳೆ. ಇನ್ಯಾವುದು ಮಾತು ಹೇಳಲ್ಲ. ಪ್ಲೀಸ್ ಹೆಲ್ಪ್. ಖಂಡಿತ ಅಮ್ಮ, ಏನ್ ಬೇಕಾದ್ರೂ ಮಾಡ್ತೀನಿ ಹೇಳಿ. ಮಾತಾಡಿ ಅವ್ರ ಹತ್ರ ಸ್ವಲ್ಪ. ಅವನ ಹತ್ರ ಮಾತಾಡಿದ್ರೆ ಹಿಲ್ ಫೀಲ್ ಹ್ಯಾಪಿ. ಏನ್ ಮಾಡ್ಬೇಕು ಅಂತಿದ್ಯಮ್ಮ ಇವಾಗ? ಅದೇ ಸರ್, ಈಗ ಅಪ್ಪನ ತಮ್ಮನ್ನ ಓದಿಸ್ಬೇಕು, ಅಕ್ಕನ್ನ 10th ಈಗ ಓದ್ತಿದ್ದಾನೆ ತಮ್ಮ, ಅವ್ನ ಓದಿಸ್ಬೇಕು. ಯಾವ ಸ್ಕೂಲ್ಗೆ? ಗವರ್ಮೆಂಟ್ ಸ್ಕೂಲ್ಗೆ ಹೋಗೋದು? ಗವರ್ಮೆಂಟ್ ಸ್ಕೂಲಲ್ಲೆಲ್ಲ ಫ್ರೀ ಇದೆ ಅಲ್ವಾ? ಸರ್ ಇದೆ. ಏನಾಗ್ಬೇಕು ಅಂತ ಕನ್ಸಿದೆ ಪುಟ್ಟ? ಮಿಲಿಟರಿ ಆಗ್ಬೇಕಂತ. ನೋಡ್ ಎಲ್ಲಾ ಬಿಟ್ಟು ಮಿಲಿಟರಿಗೆ ಹೋಗ್ತೀನಿ ಅಂತ ಹೇಳಿದ್ಯಲ್ಲ, ನಮ್ಮನ್ನೆಲ್ಲ ಕಾಪಾಡ್ಬೇಕು ಅಂತ ಇದೆಯಲ್ಲ ಕಂದ. ದೇವ್ರು ಚೆನ್ನಾಗಿಟ್ಟಿರ್ಬೇಕು. ಹೇಗೆ ಅವಳು ಓದಿದ್ಲಾ ಏನಾದ್ರು? ಅದೇ ಅಪ್ಪ ಚೆನ್ನಾಗಿತ್ತಲ್ಲ, ಅವಾಗ 10th ಓದಿಸ್ತೈತೆ. ಅಲ್ಲಿ ಡಿಫ್ರೆಂಟ್ ನಮ್ಸ್ಗಳು. 10th ಹೋಗಿದ್ದಾಳ? ನೀನಮ್ಮ? ನಾನು 10th ಬಿಟ್ಬಿಟ್ಟಿದ್ದೀನಿ, ಓದ್ ಮುಗಿಸ್ಲಿಲ್ಲ. ಅದೇ ಅಪ್ಪ ಅಮ್ಮಗೆ ಹಿಂಗಾಯ್ತಲ್ಲ, ಇನ್ನು ಹೋಗ್ಲಿಲ್ಲ. ಎಲ್ಲಾರ್ಗೋಸ್ಕರ ಕೆಲಸ ಮಾಡಿ ಇದ್ ಮಾಡ್ತಾಳೆ. ನಿಮ್ಗೆ ಈ ತರ ಯಾವತ್ತಾದ್ರೂ ತಡ್ಕೊಳಕ್ ಆಗ್ಲಿಲ್ಲ ಅನ್ನೋ ಕಷ್ಟಗಳು ಬಂದಿದ್ಯಾ? ಇಲ್ಲಮ್ಮ, ನಾನು ಈಗ ಕಷ್ಟ ನಮ್ ಚಿಕ್ಕ ವಯಸ್ಸಲ್ಲಿ ಬಂದಾಗ ನಮ್ಗೆ ಅದ್ ಕಷ್ಟ ಅಂತಾನೆ ಗೊತ್ತಿಲ್ಲ. ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟಿರ್ತಾರೆ,
ಆಮೇಲೆ ಯಾರೋ ಹೇಳ್ದಾಗ ಓ ಇದು ಕಷ್ಟ ಅಲ್ವಾ ಅಂತ. ಅವಾಗ ನಮ್ಗೆ ಹಸಿವಾಗಿದ್ದಾಗ ಏನೋ ಊಟ ಸಿಕ್ಕಿದಾಗ ಅದು ಹೆಂಗಿರೋದು ಆ ರುಚಿ ಅಂದ್ರೆ ಇವತ್ತಿಗೂ ಅದು ಸಿಗಲ್ಲ ನಮ್ಗೆ. ಎಲ್ಲ ಊಟ ಸಿಗುತ್ತೆ. ದೇವರು ಎಲ್ಲವನ್ನೂ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಬಿಟ್ಟಿದಾರಮ್ಮ ನಿಜವಾಗ್ಲು. ಇದು ಕಷ್ಟ ಅಂತ ನಮಗ್ ತಿಳಿಸೋದು ಯಾರಂದ್ರೆ ತಾಯಿ ತಂದೆ ನಮ್ಗೆ ತಿಳಿಸಲ್ಲ. ಸ್ವಲ್ಪ ಹಂಗೆ ಹೋಗೋಣ ಮಕ್ಕಳಿಗೆ ಗೊತ್ತಾಗ್ಬಾರ್ದು ಅಂತ ಸುತ್ತಮುತ್ತ ಇರ್ತಾರೆ ನೋಡಿ. ಹೌದು, ಅವ್ರೇ ಅಯ್ಯೋ ಹಿಂಗ ಅನ್ಬಿಟ್ಟು ಸುಮ್ನೆ ಈ ಕಷ್ಟಗಳನ್ನ ಮಕ್ಳ ಮನಸ್ಸಲ್ಲಿ ಇಟ್ಬಿಡ್ತಾರೆ. ಹೌದಮ್ಮ. ತಡಿಯಕ್ಕಾಗಲ್ಲ ಅಂತ ಹೋಗ್ತಾರೆ. ಅಂತದ್ರಲ್ಲೂ ತಡ್ಕೊಂಡ್ ಬಂದ್ ನಿಂತಿದ್ದಾಳಲ್ಲ, ನಿಜವಾಗ್ಲೂ ಜಾಸ್ತಿ ಕಿರಾಣಿ. ಚಪ್ಪಾಳೆ ಹೊಡೀರಿ ಇವಳಿಗೆ. ನೀವು ಧೈರ್ಯ ಹೇಳೋರು. ಇಲ್ಲಮ್ಮ, ನಿಜವಾಳ ಅವಳಿಗೆ ಧೈರ್ಯ ಇದೆ. ನಾವ್ ಹೇಳಿದ್ರೆ ದಡ್ಡರಾಗ್ತೀವಿ. ನಿಜವಾಳ ಅವಳಿಗೆ ಧೈರ್ಯ. ಅದಕ್ಕೆ ಇಲ್ಲಿ ಬಂದು ಕೂತಿಯವಳು. ನೋಡಿ, ಅದಕ್ಕೆ ಇಷ್ಟೆಲ್ಲ ಇಟ್ಕೊಂಡು ಕೂಡ ನಾನು ಮಾಡ್ತೀನಿ ಅನ್ನೋ ಒಂದು ಛಲ ಇದೆ. ಅಲ್ಲೇನಪ್ಪ, ಇದೆ ಅಲ್ವಾ? ಇದಕ್ಕೆಲ್ಲ ಹೆದರಲ್ಲ ಅಲ್ವಾ? ಮಾಡ್ತೀನಿ ಅನ್ನೋ ಇದಿದೆ ಅಲ್ವಾ? ಶಭಾಷ್. ಗ್ರೇಟ್ ಅಮ್ಮ, ಗ್ರೇಟ್ ಅಮ್ಮ. ನಿಜವಾಗ್ಲೂ ಭೂಮಿ ತಾಯಿ ಇವಳು ಅಲ್ವಾ? ನಿಮ್ಗೆ ಏನ್ ಬೇಕು, ಏನ್ ಮಾಡಕ್ಕೆ ಧೈರ್ಯ ಇದೆ. ಅಕ್ಕನ್ಗೆ ಮದುವೆ ಮಾಡಿದ್ ಎಲ್ಲಾರು ಮದುವೆ ಮಾಡ್ಕೋತಾರೆ, ಮಕ್ಕಳಿರ್ತಾರಮ್ಮ. ಅವಳಿಗೇನ್ ಕನಸು ಅಂತ ಕೇಳು. ಆಸೆಯು ನಿಮ್ಮದಲ್ಲ, ಬದುಕಿನ ಬಯಕೆಯಲ್ಲ, ಮಂಜೂರು ಇಲ್ಲೇ ಎದುರಲೇ, ಭಯವೇ ಬೇಡ, ಜಯವಿದೆ ಮುಂದು. ಹಿಂಗ್ ಕುತ್ಕೊಳ್ಳಿ, ಹಿಂಗ್ ಹಿಂದೆ ಆರಾಮಾಗಿ. ಬಗ್ಬಾರ್ದು. ಹೌದು, ಹಿಂಗ್ ಕುತ್ಕೊಬೇಕು. ದೇವ್ರು ಟೆಸ್ಟ್ ಮಾಡ್ತಾನೆ ನಮ್ಮನ್ನ, ಕಷ್ಟ ಕೊಟ್ಟು ಹಿಂಗ್ ನಿತ್ಕೊಬೇಕು. ಅವಾಗ ಇವನೇ ಅಂತ ಏನ್ ಮಾಡ್ಬೇಕು. ಹೈಸ್ಕೂಲ್ ಹೇಳ್ಕೊಡ್ತೀಯಾ? ನಿನ್ ತರ ಇಲ್ಲ ಮದುವೆ ಬೇಡ. ಬೇಡ ಅಂತಾಳೆ ಅವಳು ಮದುವೆ. ಕರೆಕ್ಟ್. ಅವಳಿಗೆ ಹೇಳು, ಸ್ಕೂಲು ಎಲ್ಲಾದ್ರೂ ಕೆಲಸ ಕೊಟ್ರೆ ಇಂಥ ಮಕ್ಕಳಿಗೆ, ಈ ತರ ಇರೋ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾಳಾಕೆ, ಇಲ್ಲ ಬೇರೆ ಏನಾದ್ರೂ ಕೆಲಸ ಮಾಡ್ತಾಳಾಕೆ. ಹೇಳ್ಕೊಡುತ್ತಂತೆ. ಗುಡ್, ಹೇಳ್ಕೊಡುತ್ತಂತೆ ಮಗು. ಶಭಾಷ್. ಕೇಳಿ, ನೀವೇ ಕೇಳಿ, ಏನ್ ಬೇಕು, ಸಹಾಯ ಬೇಕು ನಮ್ ಕೋಮಲ. ಹೇಳಮ್ಮ, ಏನ್ ಮಾಡ್ಬೇಕು ಅಂತಿದ್ಯಾ? ಏನ್ ಬೇಕು? ಸರ್, ಈಗ ಅದೇ ನಮ್ಮ ಅಪ್ಪ ಅಮ್ಮಂಗೆ ಕಾಯಿಲೆ ಇದೆ ಅಂದ್ಬಿಟ್ಟು ನಮ್ನ ಮನೆಯಿಂದ ಹೊರಗಡೆ ತಳ್ಬಿಟ್ರು. ಆಗ ನಮ್ಮ ಜನಗಳು ನೋಡ್ಬಿಟ್ಟು ನಮ್ನ ಒಂದು ಬೀದಿಲಿ ನಮ್ಗೆ ಮನೆ ಮಾಡ್ಕೊಟ್ರು ಊರ್ ಹೊರಗಡೆ. ಅದೇಗ ನಮ್ಗೊಂದ್ ಮನೆ ಇಲ್ಲ, ಮನೆ ಬೇಕು. ನೀನ್ ಹೇಳ್ತೀನಿ ಕೇಳು. ನಾನು ಕೂಡ ಮನೆ ಇಲ್ದೆ ಒಂದ್ ಕೋಳಿ ಗೂಡಮ್ಮ, ಕೋಳಿ ಇಡ್ತಿದ್ರು ಒಂದಿದು. ನಮ್ಗೆ ಇದೇ ತರ ಚಿಕ್ಕ ಮನೆ ಬಾಡಿಗೆ ಕಟ್ಟಾಗ ತುಂಬಾ ತೊಂದರೆಗಳು ಬಂತು, ಹೊರಗಡೆ ಹಾಕ್ಬಿಟ್ರು. ನಾನು, ನಮ್ಮ ಅಪ್ಪ, ಅಮ್ಮ, ನಮ್ಮ ಅಣ್ಣ ಕೋಳಿನೆಲ್ಲ ತೆಗೆದ್ಬಿಟ್ಟು ಆ ಗೂಡಲ್ಲಿ ನಾವು ಇರೋದು ಇವತ್ತಿಗೂ ನಂಗೆ ಜ್ಞಾಪಕ ಇದೆ. ಕೋಳಿ ಗೂಡಲ್ಲಿ ಇದೀವಿ ಒಂದು ವಾರ ಏನು. ಆಮೇಲೆ ಇನ್ನೊಂದ್ ಸಣ್ಣ ಮನೆ ಮಾಡೋವರೆಗೂ. ಇವತ್ತು ಉಪೇಂದ್ರ ಇಲ್ಲಿ ಕೂತಿಯಾನಂದ್ರೆ ಏನ್ ಹೇಳೋ, ನಾನು ಅವಾಗ ಒಂದು ಛಲ ಸ್ಟಾರ್ಟ್ ಆಯ್ತು ನನ್ನಲ್ಲಿ, ಚಾಲೆಂಜ್ ಸ್ಟಾರ್ಟ್ ಆಯ್ತು. ಇಲ್ಲ, ನಾನು ಎದುರಿಸ್ಬೇಕು ಇದನ್ನ ಅಂತ. ನಾನು ತಲೆ ಬಗ್ಗಿಸ್ಲಿಲ್ಲ, ಸರೆಂಡರ್ ಆಗ್ಲಿಲ್ಲ. ಏನ್ ಹೇಳು, ಎದ್ದೇಳ್ಬೇಕು. ಅವಾಗ ನಿನ್ನಲ್ಲಿ ಅದು ಕಾಣಿಸ್ತಿದೆ ಅಂತಾನೆ ಲಕ್ಷ್ಮೀ ಅಮ್ಮನವ್ರು ಹೇಳಿದ್ದು. ನಿನ್ನಲ್ಲಿ ಅದಿದೆ, 100 ದಾರಿ ಕೊಡ್ತಾನೆ ದೇವ್ರು, ನೀನ್ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ. ಓಕೆನಾ? ಏನಮ್ಮ, ಆಗತ್ತಲ್ವಾ? ಆಗಲ್ಲ ಅಂತ ಅನ್ಸತ್ತ ನಿಂಗೆ? ಆಗುತ್ತೆ ಸರ್. ಜೋರಾಗಿ ಹೇಳ, ಆಗುತ್ತೆ ಅಂತ. ಆಗುತ್ತೆ ಸರ್. ನಿನ್ನಂತವ್ರು ನೋಡ್ತಾ ಇದಾರಲ್ಲ ಟಿವಿ ಅವ್ರಿಗೆಲ್ಲ ಇನ್ಸ್ಪಿರೇಷನ್ ಆಗ್ಬೇಕು ನೀನು. ಏನ್ ಮಾಡ್ಬೇಕು, ನಿಮ್ಗೆ ದುಡ್ಡು ನಿಮ್ ಫ್ಯಾಮಿಲಿಗೆ ಹೆಂಗಿರ್ಬೇಕು ಅಂತ ನಾವೆಲ್ಲ ಕೂತ್ಕೊಂಡು ಪ್ಲಾನ್ ಮಾಡಿ ಹೇಳಿ. ನಾನೇ ಮಾಡಿ ತೋರಿಸ್ಬಿಡ್ತೀನಮ್ಮ ಬೇಕಾರೆ. ಹೌದಾ? ಏನೋ ಕೆಲಸ ಮಾಡಿ ನಾನೇ ಇದು ಮಾಡಿ ಅವ್ರಿಗೆ ತೋರಿಸ್ಬಿಡ್ತೀನಿ ಬೇಕಾರೆ. ಏನ್ ಕೆಲಸ ಮಾಡ್ತೀರಾ ಹೇಳಿ? ಏನ್ ಹೇಳಿ ಮಾಡಿ, ಏನ್ ಮಾಡ್ಬೋದು ಹೇಳಿ. ತಪ್ಪು ತಿಳ್ಕೊಬೇಡಿ, ಎಲ್ಲೋ ಓದಿದ್ದೀನಿ. ನಿಮ್ ತಂದೆ ಚಿಕ್ಕ ವಯಸ್ಸಲ್ಲಿ ನಿಮ್ಗೆಲ್ಲ ವಡೆ ಬೋಂಡ ಎಲ್ಲ ಮಾಡಿ ಸಾಕಿದ್ರು ಅಂತ, ನಿಜಾನಾ? ಹೋಟ್ಲಿಟ್ರಾ? ಇಲ್ಲ, ಹೋಟ್ಲಲ್ಲಮ್ಮ, ಒಂದ್ ಸಣ್ಣ ಅಂಗಡಿ ಇಟ್ಟಿದ್ರು, ವಡೆ ಬೋಂಡ ಅಂಗಡಿ. ಅದೇ ಸಂಸಾರ, ಅಲ್ಲೇ ಸಂಸಾರ, ಅಲ್ಲೇ ವ್ಯಾಪಾರ. ಚೆನ್ನಾಗಿರುತ್ತಪ್ಪ ಅದು. ಚೆನ್ನಾಗಿತ್ತು. ಓ, ಇಡ್ಲಿ ಮಾರ್ಬಿಡ್ತೀನಿ ಬೇಕಾರೆ. ಮಾಡ್ತೀರಾ? ಓ, ಖಂಡಿತ. ಚಿತ್ರಾನ್ನ ಚಿತ್ರಾನ್ನ ಎಲ್ಲ ಮಾರಿ. ಓಕೆನಾ? ಸ್ಫೂರ್ತಿಯಾಗಿ ಇರುವೆವು ಜೊತೆ ಸದಾ, ಭರವಸೆ ಮೂಡಲೆಂದು ಇದೆ ಇಲ್ಲೇ ಆಸ್ಪದ. ನಮ್ಮ ಗ್ರೇಟ್ ಹೀರೋ ಅವರು ಹೋಗಿದ್ದಾರೆ. ಇಡ್ಲಿ, ವಡೆ, ಕಾಫಿ, ಬೋಂಡ ಎಲ್ಲ ಮಾರ್ತೀನಂತ. ನೋಡೋಣ ಎಷ್ಟು ಸಂಪಾದನೆ ಮಾಡ್ಕೊಂಡು ಬರ್ತಾರೆ ಅಂತ. ನಂಬಿಕೆನೇ ಜೀವನ ಅಲ್ವಾ? ಸ್ಟೇ ಟ್ಯೂನ್. ವಿರಾಮ ನಂತರ ಮೀಟ್ ಮಾಡೋಣ. ಸಿಕ್ಕಾಪಟ್ಟೆ ಇಷ್ಟಪಟ್ಟೆ
ನಿಮಗೆ ನಾನು ಫ್ರೀ ಆಗಿ ಕೊಡ್ತೀನಿ ಟೀನಾ. ಓಕೆ ಇದು ಬೇಡ ಹಾಗಾದ್ರೆ. ಬೇಡ, ನೀವು ಇಟ್ಕೊಳ್ಳಿ. ನಿಮ್ಮ ಪರವಾಗಿ ನಾನೇ ಇಲ್ಲಿ 10 ರೂಪಾಯಿ ಹಾಕ್ತೀನಿ. ಸದಾ ಹೊಸ ಪ್ಯೂರ್ ಡರ್ಮ್ ಅರ್ಪಿಸುವ ಸದಾ ನಿಮ್ಮೊಂದಿಗೆ.